ಊಬಾ ಬಾಗ ಸರ್ 20 ವರ್ಷದಿಂದ ಈ ಡ್ಯಾನ್ಸ್ ಕ್ಲಾಸ್ ನ ತೊಳೆದು ನನ್ನ ಕೈಲಿರೋ ರೇಖೆಗಳೆಲ್ಲ ಸೌದೋಗಿ ನನ್ನ ಭವಿಷ್ಯನೇ ನನ್ನ ಕೈಲಿ ಕಾಣ್ತಾ ಇಲ್ಲ ಸರ್. ಅದಾಳಾಗೋಗ್ಲಿ, ನಾನು ಕುಚುಪುಡಿ ಕಲ್ಯಾಣ ಅಂತ ತೂತುಕುಡಿಯಿಂದ ಓಡ್ ಬಂದೆ. ಆ ಕಡ್ಡಿ ಪುಡಿ ನನ್ನ ಮಗ ನಮ್ ಕನಸನೆಲ್ಲ ಪುಡಿ ಮಾಡ್ಬಿಟ್ಟ ಸರ್. ಶತಮಾನಗಳಿಂದ ಹೇಳ್ಕೊಟ್ರದ್ ಒಂದೇ ಸ್ಟೆಪ್ ಸರ್, ಎರಡನೇ ಸ್ಟೆಪ್ ಹೇಳ್ಕೊಡ್ತಾನೆ ಇಲ್ಲ ಸರ್ ಈ ತುಕಾಲಿ ನನ್ ಮಗ. ಅಷ್ಟ್ ಕಷ್ಟ ಆದ್ರೆ ಚಾತ ಡ್ಯಾನ್ಸರ್, ವೈಬ್ರೇಟಿಂಗ್ ಡ್ಯಾನ್ಸರ್ ನಿರಂಜನ್ ಹತ್ರ ಹೋಗ್ ಕಲಿರೋ. ಇಲ್ಲೇ ಬೇಕಾದ್ರು ನಮ್ ಪ್ರಾಣ ಹೋಗ್ಲಿ, ಅಲ್ಲಿಗೆ ಮಾತ್ರ ಹೋಗಲ್ಲ. ನಾನು ಅಷ್ಟೇ, ನಾನು ಹೋಗಲ್ಲ. ಇನ್ನು 10 ವರ್ಷ ಆದ್ರೂ ಇಲ್ಲೇ ಕಸ ಹೊಡ್ಕೊಂಡಿರ್ತೀನಿ. ಯಾಕೆ ಹೇಳಿ? ಇನ್ನು 5 ವರ್ಷ ಹೋದ್ರೆ ನಮ್ಮ ಮಾಸ್ಟ್ರು ನಿಗುರ್ಕತ್ತಾನೆ. ಅವ್ರ ಆಸ್ತಿ ಎಲ್ಲ ನಮ್ಗೆ. ಮಾಸ್ಟರ್ ಬರ್ತಾ ಇದಾರೆ. ಅದಲ್ಲ ಏನ್ ಮಾಡ್ದೆ ಅಂತ ಗೊತ್ತಾಗ್ಲಿಲ್ಲ ಅಲ್ವಾ? ಇಲ್ಲ. ಯು ನೋ ಮೈ ನೇಮ್ ಈಸ್ ಮೈಕಲ್ ಶಾ. ಮೇಡಮ್, ನಾನು ಹುಟ್ಟಿದ ಕೂಡ್ಲೇನೆ ಡ್ಯಾನ್ಸ್ ಹುಟ್ಟಿದ್ದು ಗೊತ್ತಾ? ನಾನು ಹುಟ್ಟಿ 5 ಸೆಕೆಂಡ್ಗೆನೆ ಮುಖಾಬೋಲ ಅಂತ ನರ್ಸ್ ಜೊತೆ ಡ್ಯಾನ್ಸ್ ಮಾಡಿದ್ನಂತೆ. ಆವಾಗ್ಲೇ ಪ್ರಭುದೇವ ನೋಡಿ ಆ ಡ್ಯಾನ್ಸ್ ಕಲ್ತು ಸಿನಿಮಾದಲ್ಲಿ ಹಾಕೊಂಡ್ರು ಅಂತ ಸುದ್ದಿ. ಬಟ್ ಐ ಡೋಂಟ್ ನೋ ನೋ ಅಮೇರಿಕದವ್ರಿಗೆ ಪಾಪ ಅಂತ ಒಂದು ಡ್ಯಾನ್ಸ್ ಹೇಳ್ಕೊಟ್ಟೆ, ಅದೇ ಇವತ್ತಿನ ಪಾಪ್. ಹಾ, ಇನ್ನೊಂದು ವಿಷಯ ಗೊತ್ತಾ? ಗೊತ್ತಿಲ್ಲ ಅಲ್ವಾ? ನಾನು ಚಿಕ್ಕವನಿದ್ದಾಗ ನನ್ನ ಗರ್ಲ್ ಫ್ರೆಂಡ್ ಜೊತೆ ಸರ್ಸಾ ಆಡಿದ್ದೆ, ಅದೇ ಇವತ್ತು ನೀವು ಮಾಡೋ ಸಾಲ್ಸಾ. ಚಿಕ್ಕವನಿದ್ದಾಗ ಜಂಪ್ ಮಾಡಿದ್ದೆ, ಅದೇ ಇವತ್ತಿನ ಹಿಪ್ ಹಾಪ್. ನೋಡಿ ಅಲ್ಲಿ ಫೋಟೋಸ್ ನೋಡಿ, ಅದು ನಾನು ಫಸ್ಟ್ ಟೈಮ್ ಡ್ಯಾನ್ಸ್ ಕಲಿಸ್ಕೊಟ್ಟಾಗ ಋತಿಕ್ ರೋಷನ್ ಗುರು ಭಕ್ತಿಗೆ ತೆಗೆಸ್ಕೊಂಡಿರೋ ಫೋಟೋ. ಮಾಸ್ಟರ್, ನೀವು ಮಲಿಕಂಡಾಗ ಮಾಡ್ತಿರಲ್ಲ ಆ ಸ್ಟೆಪ್ ಹೆಸ್ರೇನು? ಸ್ಲಿಪ್ ಹಾಪ್. ಮಾಸ್ಟರ್, 2ನೇ ಸ್ಟೆಪ್ ಹೇಳ್ಕೊಡಿ. ನನಗೀಗ ಮೂಡಿಲ್ಲ. ಗುರುಗಳಿಗೆ ಈಗ ಮೂಡಿಲ್ಲ. ಮೂಡ್ ಬಂದ್ಮೇಲೆ ಅವರ ಎದ್ದು ಡ್ಯಾನ್ಸ್ ಹೇಳ್ಕೊಡ್ತಾರೆ, ಸುಮ್ ಕುಂತ್ಕೋ. ನಾನ್ ಮೂಡ್ ಬರ್ಸ್ತೀನಲ್ಲ ಹಂಗೆ. ಎಕ್ಸ್ಪ್ರೆಷನ್ ನೋಡಿ ಕಣೋ, ಅವ್ರಿಗೆ ಮೂಡ್ ಆಫ್ ಆಗಿ ಮದುವೆನೂ ಆಗ್ಲಿಲ್ಲ, ಮಕ್ಕಳು ಆಗ್ಲಿಲ್ಲ. ನಾನು ಅಷ್ಟೊಂದು ಸುಂದರವಾಗಿದ್ದೀನ. ನಿಮ್ ಹಳಸಿದ ಸಪ್ಪೆ ಮುಖ ನೋಡಿ ನೋಡಿ ನನ್ ಡ್ಯಾನ್ಸ್ ಕಾಲ್ಗೆ ಬರಗಾಲ ಅಂತ ಬಂದಂಗ ಆಗ್ಬಿಟ್ಟಿದೆ. ಇವತ್ತಾದ್ರೂ ಈ ಸ್ಕೂಲ್ಗೆ ಮಳೆ ಬರಬಾರ್ದಾ? ವೆಲ್ಕಮ್ ಸ್ಟೂಡೆಂಟ್ಸ್. ನೋಡಿ, ಇವಳು ನಮ್ಮ ಡ್ಯಾನ್ಸ್ ಕ್ಲಾಸ್ಗೆ ಮೊಟ್ಟ ಮೊದಲನಾಗಿ ಬರ್ತಾ ಇರೋ ಲೇಡಿ ಸ್ಟೂಡೆಂಟ್. ಮಾಸ್ಟರ್, ಆಶೀರ್ವಾದ ಮಾಡಿ. ಓಕೆ, ನೀನ್ ಹಿಂಗ್ ವೈಬ್ರೇಟ್ ಆಗ್ಬೇಡಮ್ಮ, ಅಲ್ಲಿ ಅವ್ರು ಉರ್ಕೋತಾ ಇದ್ದಾರೆ. ನೋಡಮ್ಮ, ಹೋಗಿ ಪರಿಚಯ ಮಾಡ್ಕೋ. ಆಯ್ತು. ನಿಮ್ ಹೆಸರೇನು? ಭಾಗ. ಯಾವ ಭಾಗ? ಭಾಗ ಅಲ್ಲ, ಬಡಗಾಲು ಅಂತ. ಚೆನ್ನಾಗಿದೆ. ನಿಮ್ಮ ಹೆಸರೇನು? ಊಬಾ. ಸಾಕಾ? ನನ್ನ ಹೆಸರು ಊಬಾ ಅಂತ. ಊಬಾ ಅಂದ್ರೆ ಊರ್ ಬಾಗ್ಲು. ಚೆನ್ನಾಗಿದೆ. ಬೀಗ ಹಾಕೋ, ಬೈಕ್ ಬೀಗ ಹಾಕೋ ಅಂತೆ. ನನ್ನ ಕೇಳಲ್ವಾ? ನನ್ನ ಹೆಸರು ತೊಗ ಅಂತ. ಅಂದ್ರೆ ತೊಡಗಾಲು ಅಂತ. ಏನ್ ಮಗ, ಲಡ್ಡು ಬಂದು ಬಾಯಿಗೆ ಬಿತ್ತ? ಇಲ್ಲ, ಗುಟ್ಕಾ ಬಂದ್ ಬಾಯಿಗೆ ಬೀಳ್ತು. ಮಾಸ್ಟರ್, ನಿಮ್ ಬಗ್ಗೆ ತುಂಬಾ ಹಿಂದೆ ಮುಂದೆ ಕೇಳಿದೀವಿ. ತುಂಬಾ ಚೆನ್ನಾಗಿ ಕಲಿಸ್ತೀರಂತೆ. ಹೌದು, ಮೊನ್ನೆ ಅವಲಕ್ಕಿ, ಅನ್ನ, ಮೊಸರು, ಎಣ್ಣೆ, ಬೆಣ್ಣೆ, ತುಪ್ಪ ಎಲ್ಲ ಮಿಕ್ಸ್ ಮಾಡಿ ಕಲಿಸ್ಕೊಟ್ಟಿದ್ದೆ. ಹೆಂಗಿದ್ರು? ಮೃಷ್ಟಾನ್ನ ಭೋಜನ. ಮಾಸ್ಟರ್, ನೀವು ತುಂಬಾ ಕಾಮಿಡಿ ಮಾಡ್ತೀರಾ. ನಾನ್ ಕೇಳಿದ್ದು ಡ್ಯಾನ್ಸ್. ನನಗದ್ ಬರಲ್ಲ. ಅಂದ್ರೆ ನನಗೆ ಕಾಮಿಡಿ ಮಾಡಕ್ ಬರಲ್ಲ, ಡ್ಯಾನ್ಸ್ ನ ಸಿಕ್ಕಾಪಟ್ಟೆ ಮಾಡ್ತೀನಿ. ನಾನು ಸ್ಟೂಡೆಂಟ್ ಹೇಳ್ಕೊಟ್ಟಿದ್ದೆ ಅಲ್ವೇನ್ರು? ಮಾಡಿ ತೋರಿಸ್ತಾರೆ ನೋಡು. ಮಿಸ್ಟರ್ ಭಾಗ, ಮಾಡಿ ತೋರಿಸಿ ಡ್ಯಾನ್ಸ್. ಈಗ ನೋಡಿ, ಡ್ಯಾನ್ಸ್ ನ ಭಾಗ ಮಾಡ್ಬಿಡ್ತೀನಿ. ಹೆಂಗಿತ್ತು? ತುಂಬಾ ಚೆನ್ನಾಗಿತ್ತು ಮಗ. ಮತ್ತೆ ಲಡ್ಡು ಬಂದ್ ಬಾಯಿಗೆ. ಇಲ್ಲ, ಮತ್ತೆ ಗುಟ್ಕಾ ಬಂದ್ ಬೀಳ್ತೈತೆ. ನೀವು ಮಾಡಲ್ವಾ? ಸೈಡಿಗೆ ಬನ್ನಿ ಆ ಕಡೆ. ಅಯ್ಯೋ ಅಯ್ಯೋ, ಅಲ್ಲಿ ನಿಂತ್ಕೊಳ್ಳಿ. ಹೌದಾ? ಹಲೋ, ನಾನು ಡ್ಯಾನ್ಸ್ ಮಾಡಿ ತೋರಿಸಿ ಎಂದೆ. ನಾನು ಡ್ಯಾನ್ಸ್ ಮಾಡುದ್ನಲ್ಲ, ನಾನು ನೋಡ್ಲಿಲ್ವಲ್ಲ. ನಿಮ್ಗೆ ಕಾಣಿಸ್ಲಿಲ್ವಾ? ನಿಮ್ಗದ್ ಕಾಣಿಸಲ್ಲ ಬಿಡಿ.
ನನ್ ಡ್ಯಾನ್ಸ್ ಹೆಂಗಿತ್ತು? ಗಾಳಿನೇ ಬರ್ದಿರೋ ತೆಂಗಿನ ಮರ ಅಲ್ಲಾಡ್ದಂಗಿತ್ತು. ಒಂಚೂರು ದೂರ ನಿಂತ್ಕೊಳ್ಳಿ, ಯಾಕೆ? ತೆಂಗಿನಕಾಯಿ ತಲೆ ಮೇಲೆ ಬೀಳ್ಬೋದು. ಚಿನ್ನ, ಹೀಗೆ ನಿಂತಿದ್ರೆ ನಿನ್ಗೇನ್ ಅನ್ಸುತ್ತೆ? ನೀನ್ ತುಂಬಾ ಬರ್ಗೆಟ್ಟಿದ್ಯಾ ಅನ್ಸುತ್ತೆ. ಪೋಲಿ ನೀನು. ಮುಂದೆ ಮುಂದೆ ಜಡ್ಜಸ್ ಇದ್ದಾರೆ, ಮೈ ಮೇಲೆ ಸ್ವಲ್ಪ ಪ್ರಜ್ಞೆ ಇರುತ್ತೆ. ಸಾರಿ ಸಾರಿ. ನಿನ್ನ ಹೆಸರು ಸದಾಶಿವ ಅಂತ ಇಡ್ಬೇಕಿತ್ತು. ಯಾವಾಗ್ಲೂ ಅದೇ ಧ್ಯಾನದಲ್ಲೇ ಇರ್ತೀಯಲ್ಲ. ನಿನ್ನ ಹೆಸರು ಸದಾರಾಮೆ ಅಂತ ಇಡ್ಬೇಕಾಗಿತ್ತು. ಹೆಚ್ಚಿನ ಈ ಸರ್ಸ ಅನ್ನೋದು ಒಂಥರ ಜೇನುಗೂಡಿದ್ದಂಗೆ. ಮೊದ್ಲು ಕೈ ಹಾಕ್ಬೇಕಾದ್ರೆ ಭಯ ಇರುತ್ತೆ, ಆಮೇಲೆ ಆಮೇಲೆ ತುಂಬಾ ಸಿಹಿಯಾಗಿರುತ್ತೆ ಅಂದೆ. ಹೋಗಪ್ಪ ನೀನು, ಏನೋ ಒಂದು ಹೇಳ್ಬಿಟ್ಟು ಬರೋಳು ಮಾಡೇ ಬಿಡ್ತೀಯ. ಇರು, ಕಾಫಿ ಮಾಡ್ಕೊಂಡ್ ಬರ್ತೀನಿ. ಕಾಫಿಗೆ ಸಕ್ಕರೆ ಬೇಡ. ಯಾಕೆ? ನಿನ್ ತುಟಿಲೆ ಜೇನಿದೆಯಲ್ಲ. ಅಲ್ಲ ರೀ, ನನ್ನನ್ನು ಯಾಕೆ ಲವ್ ಮಾಡ್ತಿದ್ದೀರಾ ನೀವು? ಚೆನ್ನಾಗಿ ಮಾತಾಡ್ತೀನಿ ಅಂತನಾ? ಬೀದಿನ ಚೆನ್ನಾಗಿ ಬೋಗ್ಳುತ್ತೆ ಅಂತ ಇಷ್ಟ ಆಗುತ್ತಾ? ಅಂದ್ರೆ ನಿನ್ನಲ್ಲಿರೋ ಎಲ್ಲಾ ಕ್ವಾಲಿಟಿನೂ ಇಷ್ಟ ಆಗೋ ತರ ಇದೆ ಅಂದೆ. ಅಲ್ಲ ಕಣೋ, ನಾನು ಯಾರನ್ನೂ ಲವ್ ಮಾಡಬಾರ್ದು ಅಂತ ಎಷ್ಟೇ ಕಂಟ್ರೋಲ್ ಮಾಡಿದ್ರು ನೀನ್ ಹೆಂಗೋ ನನ್ನನ್ನು ಲವ್ ಮಾಡ್ದೆ. ಕೂತ್ಕೋ ಇಲ್ಲಿ ನೋಡು. ಟ್ರಾಫಿಕ್ ಕಂಟ್ರೋಲ್ ಮಾಡಬೇಕು ಅಂತ ಸಿಗ್ನಲ್ ಹಾಕಿರ್ತಾರೆ, ಆದ್ರೆ ಸಿಗ್ನಲ್ ಅಲ್ಲಿ ಅಲ್ವಾ ಜಾಸ್ತಿ ಟ್ರಾಫಿಕ್ ಆಗೋದು. ಕಳ್ಳ ನೀನು, ಎಲ್ಲ ತಿಳ್ಕೊಂಡ್ಬಿಟ್ಟಿದ್ಯಾ. ಯಾರೋ ಬಂದ್ರು ಅನ್ಸುತ್ತೆ ನೋಡು. ಯಾರೋ? ಯಾರೀ? ಏನಾಯ್ತು? ಯಾಕ್ರಿ? ಏನಾಯ್ತ್ರಿ? ಲೇ, ನನ್ನ ಹೆಂಡತಿ ಬಂದಿದ್ದಾಳೆ. ಹೆಂಡತಿನಾ? ಅಯ್ಯೋ ನಾಯಿ ನನ್ನ ಮಗನೇ, ಬಾರೋ ಇಲ್ಲಿ, ಬಾರೋ ಆಚೆ ಕಡೆ, ಬಾರೋ ಬಾರೋ. ಏನೋ ಹೇಳಿದ್ದೆ ನೀನು? ಅದು ನಾನೇನ್ ಹೇಳಿದ್ದೆ? ನಿನ್ ಹೆಂಡತಿ ಊರ್ಗ್ ಹೋಗಿದ್ದಾಳೆ ಅಂತ ತಾನೇ ನನ್ನನ್ನು ಕರೆಸಿದ್ದು. ಹ್ಞೂ ಕಣೆ. ಹೆಂಗ್ ಬಂದ್ಲಿ ಇವಾಗ? ಅವಳು ಇವತ್ತೇ ಬರ್ತಾಳಂತ ನನ್ಗೇನ್ ಗೊತ್ತಿತ್ತು? ಬಚ್ಚಿಟ್ಕೋಬೇಕಾಗಿರೋದು ನೀನಲ್ಲ ನಾನು. ಹಂಗಾರೆ ಬಚ್ಚಿಟ್ಕೊಳ್ಳಿ. ಎಲ್ ಬಚ್ಚಿಟ್ಕೊಳ್ಳಿ. ಇದು ಒಳಿಕೋ. ಸರಿ ಸರಿ ನೋಡಿ, ಅವಳು ಮಾತಾಡಿದ್ರೆ ಸಾಕು ಗನ್ ತಗೊಂಡೆ ಓಡಾಡ್ತಾ ಇರ್ತಾಳೆ. ಏನು ಮಾತಾಡ್ಬೇಡ. ಸರಿ. ಐ ಮಿಸ್ ಯು. ಐ ಮಿಸ್ ಯು ಟು. ಏನೇ 3 ದಿನ ಬಿಟ್ಟು ಬರ್ತೀನಿ ಅಂತ ಈಗ್ಲೇ ಬಂದ್ಬಿಟ್ಟೆ? 1 ವಾರ ಇದ್ದು ನಿಧಾನಕ್ಕೆ ಬರ್ಬೋದಾಗಿತ್ತಪ್ಪ. ಯಾರವಳು? ಯಾವಳ್ರಿ ಅವಳು? ಯಾರೇ? ಹೆಂಡತಿ ಮನೇಲಿ ಇಲ್ದೇ ಇದ್ದಾಗ ಮನೆ ಬರೋದಂತೆ, ರವಿಚಂದ್ರನ್ ಸಾಂಗಿಗೆ ಬೊಂಬೆ ಬೊಂಬೆ ಅಂತ ಡ್ಯಾನ್ಸ್ ಮಾಡೋದಂತೆ, ಬೆಡ್ರೂಮ್ ಇಂದ ಅಡ್ಗೆ ಮನೆಗೆ ಬರೋದಂತೆ, ಎಲ್ಲ ಮುಗಿಸ್ಕೊಂಡು ಸೆಂಟ್ರಲ್ ಕ್ಯಾಮ್ರಾಕ್ಕೆ ಪೋಸ್ ಕೊಡ್ಕೊಂಡು ನಿಲ್ಲೋದಂತೆ. ಗೊತ್ತಾಗೋಯ್ತು. ಅಷ್ಟೇ ಅಲ್ಲ ರೀ, ಚಿನ್ನ ರನ್ನ ಮುದ್ದು ಬಂಗಾರ ಉಮ್ಮ ಕೊಡು ಪಪ್ಪಿ ಕೊಡು ಅಂತ ಈ ಗಂಡ ಅನ್ಸ್ಕೊಂಡಿರು ನಾಯಿ ಹೇಳೋದಂತೆ. ಹಂಗಲ್ಲ ಕಣೆ, ಅದು ಒಂದಲ್ಲ ಎರಡಲ್ಲ, ಒಂದೇ ಕಣೆ. ನಮ್ ತಾಯಣಗೂ ಒಂದೇ. ಅಲ್ಲ ಕಣ್ರಿ, ಈಗ ಬರ್ತಿರೋ ಎಲ್ಲಾ ಸೀರಿಯಲ್ ಅಲ್ಲೂ ಇದೇ ಕತೆ ಅಂತೀನಿ. ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದ್ಯಾ? ಇನ್ಯಾವ್ದ್ರ ಬಗ್ಗೆ? ಸೀರಿಯಲ್ಗಳ ಬಗ್ಗೆ. ಹಬ್ಬ ಬಡಜೀವ. ಅದ್ರಲ್ಲಿ ಒಬ್ಳು ಮಿಟಕ್ಕೆ ಆಡಿ ಇದ್ದಾಳೆ, ಸುಂದ್ರಿ ಅಂತ. ಕರೆದ್ರ? ಅಂದ್ರೆ ಅವನು ಅವಳನ್ನ ಕರ್ಸಿದ್ನ ಅಂದೆ. ಅವಳು ಅಷ್ಟೇ, ಹೆಂಡತಿ ಮನೆಯಿಂದ ಹಿಂಗ್ ಹೋಗ್ತಿದ್ದಂಗೆ ಅವಳು ಹಿಂಗ್ ಬಂದ್ಬಿಟ್ಟಾಳೆ ಕಣ್ರಿ. ಅವಳಿಗಾದ್ರೂ ಮಾನ ಮರ್ಯಾದೆ ಬೇಡವೇನೆ? ಬೇಡವೇನ್ರಿ? ಕಟ್ಕೊಂಡಿರೋ ಹೆಂಡತಿನ ಬಿಟ್ರೆ ಬೇರೆ ಯಾರು ಬರೀ ಕಣ್ಣಿಂದ ನೋಡೇ ಇಲ್ಲ ಕಣೆ ನಾನು. ಬೇಕಂದ್ರೆ ಬರೀ ಗ್ಲಾಸ್ ಕೂಲಿಂಗ್ ಗ್ಲಾಸ್ ಹಾಕೊಂಡು ನೋಡಿದೀನಿ ಅಷ್ಟೇ. ಏನ್ರಿ ಡೌಟ್ ಇತ್ತು, ಕ್ಲಿಯರ್ ಆಯ್ತು. ಯಾವಣ ಇದ್ದಾಳೆ ಕಣ್ರಿ. ಸೀರಿಯಲ್ ನೋಡಿ ನನ್ನ ಜೀವನ ನಾಶ ಮಾಡ್ತಾ ಇದ್ಯಾ ನೀನು. ಅಯ್ಯೋ, ನಿನ್ ಜೊತೆ ಮಾತಾಡ ನನಗೆ ತಲೆ ಚಿಟ್ಟಿಡಿತಾ ಇದೆ ಕಣೆ. ಅಯ್ಯೋ, ಟೆನ್ಷನ್ ತಗೊಂಬೇಡಿ, ಕಾಫಿ ಮಾಡ್ಕೊಂಡ್ ಬಂದ್ಬಿಡ್ತೀನಿ. ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ 1000 ವರ್ಷ ಆಯಸ್ಸು. ನನ್ಗೊಂದು ಲೆಮನ್ ಟೀ. ಶುಗರ್ ಒಂಚೂರು ಜಾಸ್ತಿ ಹೇಳ? ಇಲ್ಲ, ಕಡಿಮೆನೇ ಇರ್ಲಿ. ನೀನ್ ಯಾಕೆ ಬಂದೆ? ಬೀರಲ್ಲಿ ಒಂದು AC ಹಾಕ್ಸೋದಲ್ವಾ, ಒಳಗಡೆ ಸೆಕೆ ಆಗ್ತಿದೆ. ಹೋಗಲೇ. ಅಲ್ಲ ರೀ, ಈ ಕಾಫಿ ಪುಡಿ ಡಬ್ಬ ಏನ್ರಿ? ಅಲ್ಲೇನ್ರಿ ಮಾಡ್ತಿದ್ದೀರಾ? ಅಲ್ಲ ಕಣೆ, ಸತ್ಯ ಹೇಳಿ, ಬೀರು ಹತ್ರ ಏನ್ ಮಾಡ್ತಾ ಇಲ್ಲ ಕಣೆ, ಅದು ಬ್ಯಾಗ್ ಇಡೋಣ ಅಂತ. ಅಯ್ಯೋ, ಮತ್ತೆ ತಲೆನೋವು ಅಂತ ಇದ್ದೀರಾ? ಯಾಕೆ ಇಡ್ತೀರಾ ಬಿಡಿ, ನಾನೇ ಇಡ್ತೀನಿ. ಬೇಡ. ಅಯ್ಯೋ, ಇಡ್ತೀನಿ ಬಿಡ್ರಿ. ಬೇಡ ಬೇಡ ಅಂತ ಹೇಳಿದ್ನಲ್ಲ. ಶೋ, ಬಟ್ಟೆ ಎಲ್ಲ ಕೊಳೆ ಆಗಲ್ವಾ? ಇಡ್ತೀನಿ ಬಿಡ್ರಿ. ಅಯ್ಯೋ, ಬೇಡ ಅಂತ ಒಂದ್ಸರಿ ಕೇಳಬೇಕು. ಬರ್ತಾನೆ ಆಡ್ಬೇಡ. ನೀನ್ ಹೆಚ್ಚಲ್ಲಿ ಹೇಳ್ಬೇಕು. ನಿನ್ಗೆ ಬೇಡ ಅಂದ್ಮೇಲೆ ಬೇಡ. ಅಲ್ಲ, ಯಾವತ್ತೂ ಹಿಂಗಂದಿಲ್ಲ ನೀವು, ಇವತ್ತು ಹಿಂಗ ಅಂತಿದ್ದೀರಾ ಅಂದ್ರೆ ರೀ, ನಂಗೆ ಯಾಕೋ ನಿಮ್ಮ ಮೇಲೆ
ನನ್ನ ಮೇಲೆ ಡೌಟೇನೆ ನನ್ನ ಮೇಲೆ ಡೌಟೇನೆ ಮದುವೆ ಆಗಿ ಇಷ್ಟು ವರ್ಷ ಆಯ್ತು. ಹೌದು ಆಯ್ತು. ಇಷ್ಟು ವರ್ಷದಿಂದ ನಾನು ನಿನಗೆ ಕೆಲಸ ಮಾಡಕ್ಕೆ ಬಿಟ್ಟಿದ್ದೀನ? ಬಿಡ್ಲಿಲ್ಲ. ಅದಕ್ಕೆ ಇವಾಗ ಕೆಲಸ ಮಾಡು ಅಂತ ಹೇಳ್ತಾ ಇದ್ದೀನಿ. ಈ ತರ ಹೊತ್ತಿಗೊಂದು ಮಾತಾಡ್ತಿದ್ದೀರಾ ಅಂದ್ರೆ ಆ ಬೀರೋಲಿ ಯಾವಳ ಇದ್ದಾಳೆ ಕಣ್ರಿ. ಯಾರು ಇಲ್ಲ ಕಣೆ. ಇದ್ದಾಳೆ ಕಣ್ರಿ. ಬರ ಇಲ್ಲಿ ನೋಡಿ ನೋಡ್ ಸರಿಯಾಗಿ ನೋಡಿ. ಸೀರಿಯಲ್ ನೋಡಿ ನಿನ್ ತಲೆ ಕೆಟ್ಟಿದ್ದಲ್ದೆ ನನ್ನ ತಲೆನ ಕೇಳಿಸ್ ಬೆಂಕಿ ಇಡ್ತಾ ಇದ್ದೆ ನೀನು. ಕ್ಷಮಿಸ್ಬಿಡ್ರಿ. ಕಾಫಿ ಕೇಳಿದ್ರಲ್ಲ, ಬೇಗ ಬಾ. ಏನ್ರಿ ಆಯ್ತು? ಅದು ಕಾಲು ಎಡ್ಕೊಬಿಟ್ಟೆ ಕಣೆ. ಅಯ್ಯೋ ನೋಡ್ಕೊಂಡು ಓಡಾಡದಲ್ವಾ? ತಗೊಳ್ಳಿ ಅರಿಶಿನ ಪುಡಿ ಹಚ್ಚಿ ಕೊಡಿ. ಹೋಗಿ ಏನ್ರಿ? ಹೋಗಿ ಕಾಫಿ ಮಾಡ್ಕೊ ಬಾ ಅಂದೆ. ನೋಡಿ ಮತ್ತೆ ಬಿಟ್ಟು ಅಲ್ಲ ಅಷ್ಟನ. ಬೇಬಿ ಹಾಯ್ ರಚು ಮ್ಯಾಮ್, ನಿಮ್ ಡ್ರೆಸ್ ತುಂಬಾ ಚೆನ್ನಾಗಿದೆ ಅಲ್ವಾ? ಸರ್ ನಿಮ್ ಹೇರ್ ಸ್ಟೈಲ್, ಓ ಮೈ ಗಾಡ್, ನನ್ನ ದೊಡ್ಡ ಫ್ಯಾನ್. ಓಕೆನಾ ಬೇಬಿ? ಬೇಬಿ ಇನ್ ತಡ್ಕೊಳಕ್ಕಾಗಲ್ಲ, ಬಿಟ್ಬಿಡ್ತೀನಿ ಬಿಡು. ಸರ್ ಯಾವುದೇ ಫಂಕ್ಷನ್ ಹೋಗ್ಲಿ ಎಲ್ಗೋಗ್ಲಿ ಈ ಹೊಟ್ಟೆ ಹಿಡ್ಕೊಂಡು ಹೆಂಗ್ ಹೋಗೋದು ಸರ್? ಯಾರೇ ಫೋಟೋ ತೆಗಿಸ್ಕೊ ಬನ್ನಿ ಅಂತ ಕರೆದ್ರೆ ಹಿಂಗ್ ನಿಂತ್ಕೋಬೇಕು ಸರ್, ಆಮೇಲೆ ಹಿಂಗ್ ಬಿಡ್ಬೇಕು ಸರ್. ಸತ್ತೋಗ್ಬಿಡ್ತೀನಿ ಸರ್. ಬೇಬಿ ಜಾಸ್ತಿ ಮಾತಾಡ್ಬೇಡ. ನೋಡು, ಇದೇ ನಿನ್ ಜಿಮ್ಮು, ಇನ್ಮೇಲೆ ಇದೇ ಜಿಮ್ಮಿಗೆ ಬರ್ಬೇಕು. ಆದ್ರೆ ನೀನು ಲಿಫ್ಟ್ ಯೂಸ್ ಮಾಡಂಗಿಲ್ಲ, ಓಕೆನಾ? ನೀನೇನ್ ತಲೆ ಕೆಡ್ಸ್ಕೋಬೇಡ, ಜಿಮ್ಮಿಗೆ ಸೇರ್ಕಂದಿಲ್ವಾ? ವಾರಕ್ಕೆ 10 kg ಹಂಗ್ ಕಮ್ಮಿ ಆಗ್ಬಿಡ್ತೀನಿ. ಹೊಟ್ಟೆ ಜುಮ್ ಇದೇನಾ ಜುಮ್ಮು? ಇದು ಜುಮ್ ಅಲ್ಲ, ಬಾತ್ರೂಮು. ಸರಿ ಹೋಗ್ಬತ್ತೀನಿ ತಡಿ. ಜಿಮ್ ಮಂಜನ್ ಜಿಮ್ ಇದೆ. ಏನಾಗ್ಬೇಕು? ಕ್ರಿಕೆಟ್ ಆಡ್ಬೇಕಾಗಿತ್ತು. ಬಾಲು ಬ್ಯಾಟ್ ತಂದಿದ್ಯಾ? ಮಾವು ಬಾಲು ಬೆಟ್ಟ ಕೊಡು. ಬಾಯ್ ಕಡೆ ನೋಡಿ. ನೋಡ್ತಾನೆ ಇದ್ದೀನಲ್ಲ. ವೆಯ್ಟ್ ಲಾಸ್ ಆಗ್ಬೇಕಿತ್ತು. ಎಲ್ಲಿ ಆಗ್ಬೇಕಿತ್ತು? ಎಲ್ಲಿ ಲಾಸ್ ಆಗ್ಬೇಕಿತ್ತು ಅಂದೆ. ಅಲ್ಲ, ಅಲ್ಲಿ ದೇವ್ರನ್ನೇ ಲಾಸ್ ಆಗಲ್ಲ. ಇದು ಜಿಮ್ಮು. ಯಾವ್ದಾದ್ರು ಬಂಡೆ ಹೊಡೆಯೋರ ಹತ್ರ ಕರ್ಕೊಂಡೋಗಿ. ಅಲ್ಲ, ಹಲೋ ಊಟ ಕರ್ಸ್ಬೋದು ಮೇಡಮ್, ಈ ಬೆಟ್ಟ ಕರ್ಸಕ್ಕಾಗತ್ತ? ಸರ್ ನೆಲ ನೋಡಿ ಎಷ್ಟು ವರ್ಷ ಆಯ್ತು? 30 ವರ್ಷ ಆಯ್ತು. ಹೌದು, ಇದೇ ಕಾಲಿಗೆ ಇದೇ ಚಪ್ಲಿ ಅಂತ ಹೆಂಗ್ ಗೊತ್ತಾಗುತ್ತೆ? ನಂಗ್ ಗೊತ್ತಾಗಲ್ಲ, ಚಪ್ಲಿ ಅಂಗಡಿ ಅವನಿಗೆ ಗೊತ್ತಾಯ್ತದೆ. ಲೈಕ್ ದಿಸ್? ನೋ ಆಕ್ಚುಲಿ ನೋಡಿ, ನಾನು ಜಾಸ್ತಿ ಮಾತಾಡಕ್ಕಾಗಲ್ಲ, ನನ್ನ ವಾಯ್ಸ್ ಹೋಗ್ಬಿಟ್ಟಿದೆ. ವಾಯ್ಸ್ ಅಷ್ಟೇ ಅಲ್ಲ, ವಯಸ್ಸು ಹೋಗಿದೆ ಅವಳಿಗೆ. ಸೊ ನಾನು ಜಾಸ್ತಿ ಮಾತಾಡಲ್ಲ. 30 kg ಕಡಿಮೆ ಆಗ್ಬೇಕು, ಆಗತ್ತಾ ಇಲ್ವಾ? ಏಯ್, ನೀನ್ ಕಡಿಮೆ ಆದ್ರೆ ಚೆನ್ನಾಗ್ ಕಾಣಲ್ಲ. ಗುಂಡಾಗಿದ್ರೇನೆ ಚೆನ್ನಾಗಿರೋದು. ನೋಡವಳ, ಅವಳಿಲ್ಲಿ ಬಂದಾಗ ಜಸ್ಟ್ 90 ಗ್ರಾಮ್ ಇದ್ಲು, ಈಗ 90 ಕಿಲೋಗ್ರಾಮ್ ಮಾಡಕ್ ಬಿಟ್ಟಿದ್ದಾಳೆ. ನೋಡಿ, ಜಸ್ಟ್ ಬಿಟ್ ನಿಮ್ಗೆ ಹೇಳ್ತಾ ಇರೋದು. You insulting me in front of this mortal gedde? Yes, you have t-shirt. Hey! You, No. other side. Hit your head. Yes. ಅಪ್ಪ, ಅವ್ವ. Wow. Hey. ನೀವು ನಾನೊಂದು ಹೆಣ್ಣು ಅನ್ನೋದನ್ನ ಮರ್ತು ಮಾತಾಡ್ತಾ ಇದ್ದೀರಾ. ನಾನು ಒಂದು ಹೆಣ್ಣಮ್ಮ, ನನಗೂ ಮನಸ್ಸು ಇದೆಯಮ್ಮ. ಥ್ಯಾಂಕ್ ಯು ನೀಲಾ. ಪದೇ ಪದೇ ನನ್ನೊಳಗಿರೋ ಹೆಣ್ತನನ ಬಡ್ದೆ ಬೆಳೆಸ್ತಾ ಇದೀಯ ನೀಲಾ.